ಬನ್ನಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಪುನಃ ಅದು ವಾಸಿ ಆಯ್ತು ಅಂತ ಹೇಳ್ಬಿಟ್ಟು ಪುನಃ ನಾವು ಮೊದಲಿನ ಥರ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಖಂಡಿತ ಅದು ನಮ್ಮನ್ನು ಬಿಡಲ್ಲ. ಪುನಃ ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ಅದು ಕೂತ್ಕೊಳ್ಳುತ್ತೆ ಆ ಕಾಯಿಲೆ. ಹಾಗಾಗ್ಬಿಟ್ಟು ದಯವಿಟ್ಟು ಡಾಕ್ಟರ್ ರಾಕೇಶ್ ಅವರ ಹಾಸ್ಪಿಟ್ಲಲ್ಲಿ ಏನು ಡಯಟ್ ಹೇಳ್ತಾರೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನೇ ಎಕ್ಸಾಂಪಲ್, ನಾನು ವಾಸಿಯಾಗಿರೋ ಕಾಯಿನ ಪುನಃ ಇವಾಗ ನಾನು ಟೀ ಕುಡ್ದು ಇವಾಗ ಪುನಃ ನಾನು ಸ್ಟಾರ್ಟ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ನಾನು ಇನ್ಮೇಲೆ ಟೀ ಕಾಫಿ ಅನ್ನೋದು ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಹೋದ್ರೂ ವಾಸಿ ಆಗಲ್ಲ. ನಿಜವಾಗ್ಲೂ ಇಲ್ಲಿ ಡಾಕ್ಟರ್ ಹೀಲ್ ಪೇನ್ ಇಲ್ಲಿ ಬಂದ್ರೆ ಖಂಡಿತ ವಾಸಿ ಆಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ವೆಯ್ಟ್ 80 ಇದ್ದೆ ನಾನು ಇಲ್ಲಿ ಬರ್ಬೇಕಾದ್ರೆ, ಇವಾಗ 68 ಆಗಿದ್ದೀನಿ. ಸೂಪರ್. ಬರ್ತಿದ್ದೀರಾ? ನಾನಿಲ್ಲಿ ಬ್ಯಾಂಗ್ಳೂರಲ್ಲೇ JP ನಗರದಲ್ಲಿ ಇರೋದು. ನಿಮ್ಮ ಹೆಸರು? ಚಂದ್ರಕಾಂತಿ ಬೆಳೆಯಪ್ಪ ಅಂತ ನನ್ನ ಹೆಸರು. ಎಷ್ಟಾಗಿದೆ? ನನ್ಗೆ ಇವಾಗ 56 ಕಂಪ್ಲೀಟೆಡ್. ಓಕೆ ಓಕೆ. ಸೊ ಇವಾಗ ಡಾಕ್ಟರ್ ಹೀಲ್ ಹಾಸ್ಪಿಟಲ್ ಅಲ್ಲಿ ಎಷ್ಟನೇ ಸತಿ ಟ್ರೀಟ್ಮೆಂಟ್ ಬರ್ತಿದ್ದೀರಾ? ನಾನು 5th ಸಿಟ್ಟಿಂಗ್ ಆಯ್ತು ಮೇಡಮ್ ನಂದು. ಅದಾದ್ಮೇಲೆ ಆಕ್ಚುಲಿ ಏನಾಯ್ತಂದ್ರೆ ಕೊರೋನಾದ ಮೊದಲೇ ನನ್ಗೆ ಬಂದಿತ್ತು. 7-8 years ಇಂದ ನನಗೆ ಆರ್ಥರೈಟಿಸ್ ಇದೆ ಅಂತ ಗೊತ್ತಾಗಿತ್ತು. ಸೊ ಪ್ಯಾಂಡಮಿಕ್ ಟೈಮಲ್ಲಿ ಮನೆಯಲ್ಲೇ ಇದ್ದೆ. ನಾನು ಪ್ರೊಫೆಷನಲಿ ಟೀಚರ್ ನಾನು. ಅದಾದ್ಮೇಲೆ ಜಾಬ್ ಕ್ವಿಟ್ ಮಾಡಿದೆ. ನಾನು ಜಾಬ್ಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ಬಿಕಾಸ್ ಆಫ್ ದಟ್ ಲೆಗ್ ಪೇನ್ ನನಗೆ ಕಂಟಿನ್ಯೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಾನು ಒಂದಿನ ಯೂಟ್ಯೂಬ್ ನೋಡ್ಬೇಕಾದ್ರೆ, ಅದಕ್ಕೆ ಮೊದಲು ನಾನು ಬೇರೆ ಬೇರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡೆ. ಕೆಲವು ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಿದ್ರಂದ್ರೆ ನೀವು ಸರ್ಜರಿಗೆ ಹೋಗ್ಬೇಕು ಅಂದ್ರು. ಆಮೇಲೆ ಇನ್ನೂ ದೊಡ್ಡ ಒಂದು ಹಾಸ್ಪಿಟ್ಲ್ಗೆ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ. ಆ ಹಾಸ್ಪಿಟ್ಲ್ ಹೆಸರು ಬೇಡ. ಅಲ್ಲಿ ಹೋದಾಗ ತುಂಬಾ ನನಗೆ ಒಂದು 3 to 3.5 lakhs ಖರ್ಚಾಯ್ತು ನನಗೆ. ಯಾಕೆಂದ್ರೆ ಕಾಲು ವಾಸಿ ಆದ್ರೆ ಸಾಕು ಅಂತ ನಾನು ಇದ್ ಮಾಡಿದೆ. ಅದಾದ್ರೂ ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಸ್ಟೆರಾಯ್ಡ್ ಕೊಡ್ತಾ ಇದ್ರು ನನಗೆ. ನಂಗದು ಗೊತ್ತಾಗ್ತಾ ಇರ್ಲಿಲ್ಲ. ಡಾಕ್ಟರ್ಸ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ರು ಮೇಡಮ್? ಇಂಜೆಕ್ಷನ್ಸ್? ನಾನು ಹಾಸ್ಪಿಟ್ಲಿಗೆ ಹೋದಾಗ ತಕ್ಷಣ ಅವ್ರು ನನಗೆ ಇಂಜೆಕ್ಷನ್ ಕೊಡ್ತಾ ಇದ್ರು. ಆಮೇಲೆ ಹಾಸ್ಪಿಟ್ಲಿಂದ ಮನೆಗೆ ಬರೋದ್ರೊಳಗಡೆನೆ ನನಗೆ ಪೇಯ್ನ್ ಇರ್ತಾ ಇರ್ಲಿಲ್ಲ. ಅದಾದ್ಮೇಲೆ ಒಂದ್ ವೀಕ್ ನನಗೆ ಪೇಯ್ನ್ ಇರ್ತಾ ಇರ್ಲಿಲ್ಲ. ಪುನಃ ನೆಕ್ಸ್ಟ್ 7 days ಆದ್ಮೇಲೆ ಪುನಃ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆತರ ಅದು ರೊಟೀನ್, ಒಂಥರ ಹೋಗೋದು ಇಂಜೆಕ್ಷನ್ ತಗೊಳ್ಳೋದು ಬರೋದು, ಆತರ ಮಾಡ್ತಾ ಇದೆ. ಆಮೇಲೆ ಒಂದಿನ ಇದಕ್ಕಿದಾಗ ಏನಾಯ್ತಂದ್ರೆ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಡಾಕ್ಟರ್ ರಾಕೇಶ್ ಅವರು ಡಾಕ್ಟರ್ ಹೀಲ್ ನಿಮ್ಮ ಹಾಸ್ಪಿಟಲ್ದು ಅಡ್ರೆಸ್ ಎಲ್ಲ ಸಿಕ್ತು. ನೋಡೋಣ ಇದೊಂದು ಲಾಸ್ಟ್ ಟೈಮ್. ಅದಕ್ಕೆ ಮೊದಲು ಆಯುರ್ವೇದಿಕ್, ಅಲೋಪತಿ, ಹೋಮಿಯೋಪತಿ ಎಲ್ಲಾನು ಟ್ರೈ ಮಾಡಿ ಆಗಿತ್ತು. ಅದಾದ್ಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಿದೆ. ಆಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಡಾಕ್ಟರ್ ರಾಕೇಶ್ ಸರ್ನ ಮೀಟ್ ಮಾಡಿದೆ. ಆಮೇಲೆ ಟ್ರೀಟ್ಮೆಂಟ್ ತಗೊಂಡೆ ಮೇಡಮ್. ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಒಂದು ಸೆಕೆಂಡ್ ಸಿಟ್ಟಿಂಗಲ್ಲೇ ನನಗೆ ಆಲ್ಮೋಸ್ಟ್ ಎಲ್ಲ ಒಂದು 50% ಕಡಿಮೆ ಆಗೋಯ್ತು. ಅದಾದ್ಮೇಲೆ ಡಾಕ್ಟರ್ ಹೇಳಿದ್ರು ಕಂಟಿನ್ಯೂ ಮಾಡಿ ಇದೇ ತರ ಅಂತ ಹೇಳಿದ್ರು. ಮೇನ್ ನೀವು ಡಯಟ್ ಫಾಲೋ ಅಪ್ ಮಾಡಬೇಕು ಅಂದ್ರು. ಆಮೇಲೆ ಅವ್ರಿಗೆ ಹೇಳಿರೋಕ್ಕಿಂತ ಜಾಸ್ತಿನೇ ನಾನು ಡಯಟ್ ಫಾಲೋ ಮಾಡಿಬಿಟ್ಟೆ. ಹಾಗಾಗಿ ನನಗೆ ಇಮಿಡಿಯೇಟ್ ನನಗೆ ಅದು ರಿಲೀಫ್ ಆಯಿತು. ಫುಲ್ ರೆಡ್ಯೂಸ್ ಆಗೋಯ್ತು ನನಗೆ. ನಾಟ್ ಇವನ್ ಒಂದು ಕೂಮ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಬ್ರಷ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಸ್ಯಾರಿ ಪಿನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ನನಗೆ. ನನ್ನ ಕೆಲಸನೇ ನನ್ಗೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಬೇರೆಯವ್ರನ್ನ ಡಿಪೆಂಡ್ ಆಗ್ಬೇಕಾಗಿತ್ತು ನಾನು. ಅದಾದ್ಮೇಲೆ 5th ಸಿಟ್ಟಿಂಗ್ ಅಲ್ಲಿ ನನಗೆ ಟೋಟಲಿ ಕ್ಯೂರ್ ಆಗೋಯ್ತು. ನನಗೆ 100% ನನಗೆ ಕ್ಯೂರ್ ಆಯ್ತು, ಏನೇ ಇಲ್ಲ. ಆಮೇಲೆ ಡಾಕ್ಟರ್ ಬಂದು 5th ಸಿಟ್ಟಿಂಗ್ ಅಲ್ಲಿ ಲಾಸ್ಟ್ ಜುಲೈಯಲ್ಲಿ ಬಂದು ನಾನು ಮೀಟ್ ಮಾಡಿರೋದು. ಸರ್ ನನಗೆಲ್ಲ ಪೇನ್ ಕಡಿಮೆ ಆಗಿದೆ ಅಂತ ಹೇಳಿ. ಆಮೇಲೆ ವೆರಿ ಗುಡ್ ಅಂತ ಹೇಳಿದ್ರು ಡಾಕ್ಟರ್. ಪರವಾಗಿಲ್ಲ, ನೀವು ಇನ್ನು 1 month ಇದನ್ನ ಕಂಟಿನ್ಯೂ ಮಾಡಿ, ಮತ್ತೆ ಇದು ಏನದು ಡಯಟ್ ಮಾತ್ರ ಬಿಡಬೇಡಿ ಮೇಡಮ್ ಅಂದ್ರು. ಡಯಟ್ ಇವಾಗ್ಲೂ ಸ್ಟಿಲ್ ನಾನು ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ನಡುವೆ ಏನಾಯ್ತು ಅಂತ ಹೇಳಿದ್ರೆ ಒಂದು 15 days ಬ್ಯಾಕ್ ಸ್ವಲ್ಪ ಚಳಿ ಇತ್ತಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಅದಿವಾಗ ಏನಾಯ್ತು ಅಂತ ಹೇಳಿದ್ರೆ ಟೀ ಕುಡಿದ್ಮೇಲೆ ನನಗೆ ಸ್ವಲ್ಪ ಪೇನ್ ಕಾಣಿಸ್ಕೊಳ್ತಾ ಇದೆ. ಅದೇ ಟೀ ನಾವು ಕೆಲವು ಪಥ್ಯ ಹೇಳ್ತೀವಿ. ಆ ಪಥ್ಯದಲ್ಲಿ ಮೇನ್ ಆಗಿ ಕಾಫಿ, ಟೀ, ಹಾಲು, ಮೊಸರು ಇದನ್ನ ಸ್ಟಾಪ್ ಮಾಡಕ್ ಹೇಳ್ತೀವಿ. ಸೊ ನೀವು ಕರೆಕ್ಟ್ ಆಗಿ 100% ಕ್ಯೂರ್ ಆಗಿ ಬಂದಿದ್ದಾರವರು ಮತ್ತೆ ಟೀ ಕುಡಿಯಕ್ ಶುರು ಮಾಡಿದ್ಮೇಲೆ ಜಾಸ್ತಿ ನೋವು ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಲ್ವಾ? ಸೊ ಈ ವಿಡಿಯೋ ಮಾಡ್ಬೇಕಿರೋದು ಉದ್ದೇಶನೇ ಅದೇ. ಏನ್ ಗೊತ್ತಾ, ಇಲ್ಲಿ ನಮ್ ಪೇಷಂಟ್ಸ್ ಎಷ್ಟೋ ಜನ ನಿಮ್ ತರ ನನಗೆ ಕಂಪ್ಲೀಟ್ ವಾಸಿಯಾಗಿದೆ ಅಂತ ಇರ್ತಾರೆ. ವಾಸಿ ಆದ ತಕ್ಷಣ ಹ್ಯೂಮನ್ ಟೆಂಡೆನ್ಸಿ ಏನ್ ಮಾಡುತ್ತೆ ಅಂತಂದ್ರೆ ನಾವು ಮಾಡ್ತಿರೋ ಪಥ್ಯನ ಬಿಟ್ಬಿಟ್ಟು ಮತ್ತೆ ಹಳೆ ಲೈಫ್ ಸ್ಟೈಲ್ಗೆ ಹೋಗ್ಬಿಡ್ತೀವಿ. ಹಂಗಿದ್ದಾಗ ಏನಾಗುತ್ತೆ, ಮತ್ತೆ ನಿಮಗೆ ಅಗೇನ್ ನಿಮ್ ಬಾಡಿಯಿಂದ ಡಿಟಾಕ್ಸಿಫೈ ಆಗಿ ಹೊರಗಡೆ ಹೋಗಿರುವ
ಎಲ್ಲಾನು ಕೂಡ ಮತ್ತೆ ನಿಮ್ಗೆ ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಬಾಡಿ ಹೌದು, ಇವಾಗ ನೀವು ಟೀ ಕಾಫಿನ ಬಿಟ್ಟಿದ್ರಿ, ಇವಾಗ ಮತ್ತೆ ಶುರು ಮಾಡಿದಾಗ ನಿಮಗೆ ಅದನ್ನ ಕಾಣಿಸ್ಕೊತಾ ಇದೆ ನಿಮ್ಗೆ ನೋವು ಅಲ್ವಾ. ಸೊ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದೀನಿ ನಾನು ಹೇಳೋದು ಏನಂತ ಹೇಳಿದ್ರೆ, ಇವಾಗ ನಾನೇ ಎಕ್ಸಾಂಪಲ್, ತೀರಾ ವಾಸಿ ಆಗಿರೋಂತ ಒಂದು ಕಾಯಿಲೆ ನಾವ್ ಎಲ್ಲೂ ಹೋದ್ರೂ ವಾಸಿ ಆಗಲ್ಲ. ನಿಜವಾಗ್ಲೂ ಇಲ್ಲಿ ಡಾಕ್ಟರ್ ಹೇಳ್ಪೇನ್ ಇಲ್ಲಿ ಬಂದ್ರೆ ಖಂಡಿತ ವಾಸಿ ಆಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ವೆಯ್ಟ್ 80 ಇದ್ದೆ ನಾನು ಇಲ್ಲಿ ಬರ್ಬೇಕಾದ್ರೆ, ಇವಾಗ 68 ಆಗಿದ್ದೀನಿ. ಓಕೆ, ನನ್ಗೂ ಒಂಥರ ಹೆವಿನೆಸ್ ಆಗ್ತೈತೆ ಅವಾಗ. ಇವಾಗ ಆರಾಮ್ಸೆ ನನ್ಗೇನು ಸ್ಟ್ರೈನ್ ಆಗಲ್ಲ, ಕೆಲಸ ಆರಾಮ್ಸೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಬ್ ಕ್ವಿಟ್ ಮಾಡಿದೆ, ಇವಾಗ ಜಾಬ್ ಹೋಗ್ತಾ ಇದ್ದೀನಿ. ಜಾಯಿನ್ ಆಯ್ತು, ನಾನು ಟೀಚರ್ ಆಗಿ ಇವಾಗ ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇ ಎಕ್ಸಾಂಪಲ್. ಇವಾಗ ನಾನು ಬೇರೆಯವ್ರಿಗೆ ಏನ್ ಹೇಳೋದಂದ್ರೆ, ಬನ್ನಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಪುನಃ ಅದು ವಾಸಿ ಆಯ್ತು ಅಂತ ಹೇಳ್ಬಿಟ್ಟು ಪುನಃ ನಾವು ಮೊದಲಿನ ತರ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಖಂಡಿತ ಅದು ನಮ್ಮನ್ನು ಬಿಡಲ್ಲ. ಪುನಃ ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ಅದು ಕೂತ್ಕೊಳ್ಳುತ್ತೆ ಆ ಕಾಯಿಲೆ. ಹಾಗಾಗ್ಬಿಟ್ಟು ದಯವಿಟ್ಟು ಡಾಕ್ಟರ್ ರಾಕೇಶ್ ಅವರ ಹಾಸ್ಪಿಟ್ಲಲ್ಲಿ ಏನು ಡಯಟ್ ಹೇಳ್ತಾರೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನೇ ಎಕ್ಸಾಂಪಲ್, ನಾನು ವಾಸಿ ಆಗಿರೋ ಕಾಯಿನ ಪುನಃ ಇವಾಗ ನಾನು ಟೀ ಕುಡ್ದು ಇವಾಗ ಪುನಃ ನಾನು ಸ್ಟಾರ್ಟ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ನಾನು ಇನ್ಮೇಲೆ ಟೀ ಕಾಫಿ ಅನ್ನೋದು ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಟೀ ಕಾಫಿ ಕುಡಿಯೋದು ಬೇಡ ಅಂತಿಲ್ಲ, ಅದಕ್ಕೆ ಬದಲಾಗಿ ನಾವು ಇಲ್ಲಿ ಕಷಾಯ ಹೇಳ್ತೀವಿ ಅಲ್ವಾ. ನಿಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನ ಹೆಲ್ತಿ ಮೆಥಡ್ಸ್ ನಲ್ಲಿ ಫಾಲೋ ಮಾಡ್ಬೋದು. ಇವಾಗ ನೀವು ಹಾಲು ಹಾಕಿ ಅದರಲ್ಲಿ ಟೀ ಪೌಡರ್ ಹಾಕಿ ಶುಗರ್ ಹಾಕಿ ಎಲ್ಲಾನು ಕೂಡ ನಮಗೆ ಬೇಕಿಲ್ದೇ ಇರೋ ಅಂಶ. ಸೊ ಅದನ್ನ ಅವಾಯ್ಡ್ ಮಾಡ್ಕೊಂಡು ಏನ್ ನಮ್ಗೆ ಬೇಕಿದ್ಯೋ ಆ ತರ ನಿಮ್ಗೆ ಕಷಾಯ ಮಾಡ್ಕೊಂಡು ಅದ್ರದ್ದು ನಾವು ಇಲ್ಲಿ ಬೇಕಾದ್ರೆ ಕೊಡ್ತೀವಿ, ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಅದನ್ನ ತಿಳ್ಕೊಂಡು ಹೋಗಿ ಆ ತರ ಮಾಡಿ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು, ತೊಂದ್ರೆ ಇಲ್ಲ. ವಿಚ್ ವಿಲ್ ಸ್ಯಾಟಿಸ್ಫೈ ಯು, ನಿಮ್ಮನ್ನ ಆ ಒಂದು ಟೀ ಅನ್ನೋ ಇದಕ್ ಬದಲಾಗಿ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಈ ಕಷಾಯ ಕುಡಿಯೋದು ಅನ್ನೋದು ಮತ್ತೆ ಟೀ ಕಾಫಿ ಅಂತ ಸ್ಟಾರ್ಟ್ ಮಾಡ್ಬಿಟ್ರೆ ಅಗೇನ್ ಯಾರು ನೋವು ಮಾಡೋದು ತಿನ್ನೋದು. ಅದಕ್ಕೆ ಪ್ಲೀಸ್ ಬೆಲ್ಲನೂ ಅಷ್ಟೇ, ಬೆಲ್ಲ ಆದ್ರೆ ಡಾಕ್ಟರ್ ಒಂದು ಆಯುರ್ವೇದಿಕ್ ಹೇಳಿದ್ರು, ಅದೇ ನಾನು ಆ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಕ್ಕರೆ ನನ್ನ ಮನೆಗೆ 1 ವರ್ಷದಿಂದ 1 kg ನಾನು ತರ್ತಾ ಇಲ್ಲ. ಗೋಧಿನೂ ಅಷ್ಟೇ ತರ್ತಾನೆ ಇಲ್ಲ, ಗೋಧಿ ಹಿಟ್ಟು ತರ್ತಾ ಇಲ್ಲ. ಮೈದಾ ಅಂತೂ ಫಸ್ಟ್ ಆಫ್ ಆಲ್ ನಾವು ತರೋದೇ ಇಲ್ಲ, ಅದು ನೆನ್ಸ್ಬಿಟ್ಟಿದ್ದೀನಿ. ಹಾಗಾಗ್ಬಿಟ್ಟು ಸ್ವಲ್ಪ ನಾನು ಅದೇ ವೀಕ್ಷಕರಿಗೆ ಅದೇ ಹೇಳೋದು, ದಯವಿಟ್ಟು ಆ ಏನ್ ಡಯಟ್ ಡಾಕ್ಟರ್ ಡಯಟ್ ಚಾರ್ಟ್ ಕೊಟ್ಟಿದ್ದಲ್ಲ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ನಾವು ಮೊದಲಿನಾಗೆ ಆಕ್ಟಿವ್ ಆಗಿ ಇರ್ಬೋದು. ಇಲ್ಲ ಅಂದ್ರೆ ನಮ್ಮನ್ನ ಬಿಟ್ಟು ಹೋಗಲ್ಲ ಕಾಯಿಲೆ, ಪುನಃ ಬಂದು ನಮ್ಮ ಹತ್ರನೇ ಅದು ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಬಂದ್ಮೇಲೆ ನನಗೆ ಎಷ್ಟು ಆರಾಮಾಗಿದೆ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ರಾಕೇಶ್ ಅವರಿಗೆ ಮತ್ತೆ ಅವ್ರ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್.